ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇರೋವಂಥ ಹಾಸ್ಟೆಲ್ ಬಗ್ಗೆ ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮ ಹಾಸ್ಟೆಲ್. ಬನ್ನಿ ನಾನು ಔಟ್ಸೈಡ್ ಸ್ವಲ್ಪ ಮತ್ತು ಇನ್ಸೈಡ್ ಏನೇನಿದೆ ಆದಷ್ಟು ನಾನಿಂದ ಟ್ರೈ ಮಾಡಿ ತೋರಿಸ್ತೀನಿ. ಈಗ ನಾನು ಪ್ಲೇ ಗ್ರೌಂಡಲ್ಲಿದ್ದೀನಿ. ಹಿಂದೆ ಕಾಣಿಸ್ತಿದೆಯಲ್ವ ಅದೇ ನಾವಿರೋವಂಥ ಹಾಸ್ಟೆಲ್. ಇಲ್ಲಿ ಎಲ್ಲನೂ ಇದೆ, ಅಂದರೆ ಲೈಕ್ ಸೆಟಲ್ ಬ್ಯಾಟ್, ವಾಲಿಬಾಲ್ ಏನು ಬೇಕಾದರೂ. ಇದೇ ಫೀಲ್ಡಲ್ಲಿ ಕ್ರಿಕೆಟ್ ಕೂಡ ಆಡ್ತಾರೆ. ಇಲ್ಲೇನು ಅಷ್ಟೊಂದು ಕ್ರಿಕೆಟ್ ಎಲ್ಲ ಇಲ್ಲ, ಬಟ್ ಇದೇ ಫೀಲ್ಡಲ್ಲಿ ಅವ್ರು ಕ್ರಿಕೆಟ್ ಕೂಡ ಆಡ್ತಾರೆ. ಅದೇ ರೀತಿ ನೋಡಿ, ಇದೆಲ್ಲನೂ ಕೂಡ ನಮ್ಮ ಹಾಸ್ಟೆಲ್ ಹತ್ರ ಇರುವಂಥ ಪ್ಲೇ ಗ್ರೌಂಡ್. ಇಲ್ಲೇ ನಿಯರ್ ಒಂದು ಕಾಲೇಜ್ ಕೂಡ ಇದೆ, ಅದು ಹೊಸ್ದಾಗಿ ಇವಾಗ ಕಟ್ಟಿರೋದು. ನಾವು ಇಲ್ಲೂ ಕೂಡ ಕಾಲೇಜ್ಗೆ ಹೋಗ್ತೀವಿ, ಮತ್ತು ಅದೇ ರೀತಿ ಇನ್ನೊಂದು ಕಡೆ ಕೂಡ ಕಾಲೇಜ್ ಇದೆ. ಬಟ್ ಮೇನ್ ಕಾಲೇಜ್ ಅದು ನೋಡಿ, ಅಲ್ಲೇ ಕಾಲೇಜ್ ಬಿಲ್ಡ್ ಆಗಿರೋದು ಈಗ ಹೊಸ್ದಾಗಿ. ಇದು ಆ್ಯಂಪಿ ಥಿಯೇಟರ್. ಸಿಂಪಲ್ ಏನಾದರೂ ನಮಗೆ ಮೀಟಿಂಗ್ ಇದ್ದರೆ ಇಲ್ಲಿಗೆ ಕರೆದು ಇದು ಮಾಡ್ತಾರೆ, ಹಾಸ್ಟೆಲಲ್ಲಿ ಎಮರ್ಜೆನ್ಸಿ ಆಗಿದ್ದರೆ. ಬನ್ನಿ ಈಗ ಹಂಗೆ ಹಾಸ್ಟೆಲಲ್ಲಿ ಹೋಗೋಣ. ನಮಗೆ ನೈಟೆಲ್ಲ ಫುಲ್ ಇಲ್ಲೇ ಓಡಾಡ್ತಾ ಇರ್ತೀವಿ, ಇಲ್ಲೇ ಕೂತಿತ್ತು. ಈಗಂತೂ ಫುಲ್ ಬೇಸಿಗೆ ಇದೆ ಅಲ್ವಾ, ಫುಲ್ ಎಲ್ಲ ಇಲ್ಲೇ ಇರ್ತೀವಿ. ಈಗ ಬನ್ನಿ ಹಾಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಅಲ್ಲಿದೆ, ನಾನು ಇನ್ನು ಆ ವೇಯಿಂದ ಹೋಗ್ತೀನಿ. ಇಲ್ಲಿ ನಿಜವಾಗ್ಲೂ ನನಗೊಂದು ಖುಷಿಯಾಗುವಂಥದ್ದೇನು ಅಂದರೆ, ಗಿಡ ಮರಗಳನ್ನ ಮಾತ್ರ ಎಷ್ಟು ಸಖತ್ತಾಗಿ ಬೆಳೆಸಿರ್ತಾರೆ. ನೀವು ಇಲ್ಲೇ ಅಲ್ಲ, ನೀವು ಯಾವ ಕಡೆ ಹೋದರೂ ಕೂಡ ನಮಗೆ ಗಿಡ ಮರಗಳು ತುಂಬ ಚೆನ್ನಾಗಿ ಸಿಗ್ತವೆ. ಎಲ್ಲ ಕಡೆ ತುಂಬ ಪೋಷಣೆ ಮಾಡ್ತಾರೆ. ಇಲ್ಲಿ ಕುಡಿಯೋಕ್ಕೆ ನೀರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಗಿಡ ಮರಗಳಿಗಂತೂ ನೀರು ತುಂಬಾ ಹಾಕ್ತಾರೆ. ಇದು ವೈವೇರಿಯಮ್ ಅಂದರೆ ಏನು ಗೊತ್ತಾ, ನಮಗೆ ಇವಾಗ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಕೆಲವರಿಗೆ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಅಂಥ ಮಕ್ಕಳಿಗೆ ಅವರಿಗೆ ಯಾವ ಪ್ರಾಣಿ ಬೇಕೋ, ಲೈಕ್ ಬೆಕ್ಕು, ನಾಯಿ ಇಂಥದ್ದೇನಾದರೂ ಇದ್ದರೆ ಅವರು ಇಲ್ಲಿ ತೊಗೊಂಬಂದು ಹಾಸ್ಟೆಲ್ ಒಳಗಡೆ ಅಲೋ ಇಲ್ಲ, ಇದರೊಳಗಡೆ ಇಟ್ಟು ಪಾಲನೆ ಪೋಷಣೆ ಮಾಡ್ಬೋದು. ಬಟ್ ಇದರೊಳಗಡೆ ಬಿಟ್ಟಿರಬೇಕು. ಅವ್ರಿಗೆ ಇಷ್ಟ ಬಂದಾಗ ಮುದ್ದಾಡ್ಕೊಂಡು ಹೋಗ್ಬೋದು. ಇದು ನೋಡಿ ಹಟ್, ನಾವು ಸಿಂಪ್ಲಿಯಾಗಿ ಕುತ್ಕೊಳೋದು. ಇಲ್ಲಿ ತುಂಬ ಅದೇ ರೀತಿ ಹಟ್ಟಿದೆ. ಅದು ಹಾಗೆ ನೋಡಿ, ನಾನು ಅಲ್ಲಿಂದ ಬರಲಿಲ್ಲ. ಇದೇ ಹಾಸ್ಟೆಲ್ ಮೇನ್ ಗೇಟ್. ಆ್ಯಕ್ಚುಲಿ ಇದು ಕಾಲೇಜ್ ಮೇನ್ ಗೇಟು ಅದು ಕಡೆ ಇದೆ. ಅದು ಪ್ಲೇ ಗ್ರೌಂಡ್. ಇಲ್ಲಿ ಇದೆಲ್ಲ ಕೂಡ ಇರೋದು. ಮತ್ತು ಈ ಸೈಡಲ್ಲಿ ಮೆಸ್ ಇದೆ, ಬಟ್ ಈಗ ಮೆಸ್ನ ತೋರ್ಸೋಕ್ಕಾಗಲ್ಲ. ಮೆಸ್ನ ಇನ್ನೊಂದು ದಿವಸ ತೋರಿಸ್ತೀನಿ. ಈಗ ಫುಲ್ಲು ಹಾಸ್ಟೆಲ್ ಇದು ಮಾಡ್ತೀನಿ, ಯಾಕಂದರೆ ತುಂಬ ಲಾಂಗ್ ಆಗೋಗ್ಬಿಡುತ್ತೆ ವಿಡಿಯೋ ಅಂತ. ಇದು ಏನು ಗೊತ್ತಾ, ಆಪಲ್ ಗಿಡ ಕಾಣಿಸ್ತಿದೆಯಾ? ಇಲ್ಲಿ ಆಪಲ್ ಮರ. ಇಲ್ಲಿ ಎಲ್ಲ ಕೂಡ ನಮಗೆ ಎಷ್ಟು ಈಸಿಯಾಗಿ ಸಿಗುತ್ತೆ. ಆಪಲ್ ಮರ, ಆಪ್ರಿಕಾಟು ಎಲ್ಲನೂ ಕೂಡ ಇಲ್ಲೇ ಇದೆ. ನಮ್ಗೆ ಏನು ಬೇಕು ಅಂದರೂ ಕಿತ್ಕೊಂಡು ತಿನ್ಬೋದು. ಹೂವು ಕೂಡ ಇನ್ನೂ ಹತ್ತು ಕಡೆ ತುಂಬ ಇದೆ ಕಾಲೇಜ್ ನಿಯರಲ್ಲಿ. ನೋಡಿ ಆಪಲ್ಸ್, ಇದು ಆಪಲ್, ಅವನು ಕೂಡ ತಿನ್ಬೋದು. ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಬಿದ್ದಿದೆ ಕೆಲವು, ಯಾರು ಕಿತ್ಕೊಂಡೆ ಆಪಲ್ಸ್. ಬನ್ನಿ, ಇನ್ನೂ ಹತ್ತು ಕಡೆ ಸೈಡಲ್ಲಿ ಆಪ್ರಿಕಾಟ್ ಮರ ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಗೆ ಏನೇ ಬೇಕು ಅಂದರೆ ನಾವು ಆರಾಮಾಗಿ ಇಲ್ಲೇ ತಿನ್ಬೋದು. ಇಲ್ಲಿ ನಿಜ ಮರ ಇರೋದ್ರಿಂದನೇ ಸ್ವಲ್ಪ ಓಕೆ ಅನ್ನೋ ಆಗಿದೆ ವೆದರು. ಗಾಳಿ ಬೀಸ್ತಾ ಇರುತ್ತೆ, ತುಂಬ ತಂಪಾಗಿರುತ್ತೆ. ಬಟ್ ಇವಾಗ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಿದೆ ಈಗ ಒಂದು 2 ವೀಕ್ಸಿಂದ. ಇದ್ರ ಹಿಂದೆ ಇರೋದು ವೈವೇರಿಯಮ್ ಅಂತ ಇತ್ತಲ್ಲ, ಅಂದರೆ ಪ್ರಾಣಿಗಳನ್ನ ಸಾಕೋದು. ನಮಗೇನೇ ಬೇಕು ಅಂತಂದರೆ ಸ್ವಲ್ಪ ಅದಕ್ಕೆ ವಾಶ್ ಮಾಡೋದೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ತುಂಬ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅದೇ ನಮ್ಮ ಹಾಸ್ಟೆಲ್. ಇಲ್ಲಿ ಸ್ವಲ್ಪ ಹೀಟ್ರು ಅದು ಇದು ಏನೇನೋ ಇಕ್ಕಿ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಎಷ್ಟು ಚೆನ್ನಾಗಿದೆ ಅಲ್ವಾ ಗ್ರೀನ್ ನೇಚರ್. ನನಗಂತೂ ವೆದರ್ ತುಂಬಾ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಾವು ಸೆಕೆಂಡ್ ಇಯರ್ಗೆ ಬೇರೆ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ನಾನಂತೂ ಈ ಹಾಸ್ಟೆಲ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದೆಲ್ಲ ಸುಮ್ಮನೆ ಇರೋದು. ಇದು ಕಡೆಯಿಂದನೂ ಒಂದಿದೆ, ಬಟ್ ಮೇನ್ ಗೇಟ್ ಅಲ್ಲಿದೆ. ಬನ್ನಿ, ಅದು ಹಾಸ್ಟೆಲಿಂದ ಇರೋದು. ನೋಡಿ ಎಲ್ಲ ಹಿಂಗೆ ಕುತ್ಕೊಂಡು ಸುಮ್ಮನೆ ಆರಾಮಾಗಿರ್ತಾರೆ. ಈಗಂತೂ ಎಲ್ಲ ಹೋಗ್ತಾ ಇದ್ದಾರೆ ಫುಲ್ಲೂ. ಅದು ರಜಾ ಕೊಟ್ಬಿಟ್ಟಿದ್ದಾರೆ. ಸೊ ನಂದು ಫ್ಲೈಟ್ ಟಿಕೆಟು ತುಂಬ ಲೇಟಾಗಿ ಹೋಗ್ಬಿಡ್ತು, ಅದಕ್ಕೆ ಇಲ್ಲಿದ್ದೀನಿ. ಅದರಿಂದ ವೀಡಿಯೋ ಮಾಡೋಕ್ಕಾಯ್ತು. ಬಿಡಿ, ಔಟ್ಸೈಡ್ ಮಾತ್ರ ತೋರಿಸಿರೋದು. ಇನ್ನೂ ಒಳಗಡೆ ಹೋಗೋಣ ಬನ್ನಿ. ಹಾಯ್, ನೋ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ಯೂಟ್ಯೂಬ್ ವಿಡಿಯೋ. ಜಸ್ಟ್ ಎನಿಥಿಂಗ್. ನೋಡಿ ಇಲ್ಲಿ ಬಂದ್ವಲ್ಲ, ಅದು ಅಲ್ಲಿ ಪ್ಲೇ ಗ್ರೌಂಡ್ ಕಾಣಿಸ್ತಿದೆ ಅಲ್ವಾ. ಬಟ್ ನಾವು ಹಿಂಗೆ ಬರ್ಬೋದಿತ್ತು, ಬಟ್ ನಾನೇನು ಅಂತಂದರೆ ಅಲ್ಲಿಂದ ಎಲ್ಲ ತೋರಿಸ್ಕೊಂಡು ಬಂದೆ. ಸೊ ಇದು ನಮ್ಮ ಹಾಸ್ಟೆಲ್, ನೋಡ್ಕೋಬೇಡಿ. ಅದು ಉಜ್ಬೇಕಲ್ಲ ಹಾಕಿದ್ದಾರೆ, ತಲಬಲಾರ್ ತುರಾರ್ ಜೋಯಿ. ಬನ್ನಿ, ಈಗ ನಾವು ಹೋಗ್ತಾ ಇರೋಂಥ ಹಾಸ್ಟೆಲ್. ಈಗ ಒಳಗಡೆ ಹೋಗಿ ಎಲ್ಲನೂ ತೋರಿಸ್ತೀನಿ. ಓಕೆ, ಜಸ್ಟ್ ವೆಲ್ಕಮ್ ಟು ಅವರ್ ಹಾಸ್ಟೆಲ್. ಈಗ ಒಳಗಡೆ ಹೋಗೋಣ. ಇದನ್ನು ತಲಬಲಾರ್ ಕೊಚಾಸಿ ಅಂತ ಅಂತಾರೆ. ಕಾಣಿಸ್ತಿದೆಯಾ? ಎಲ್ಲ ಓಡಾಡ್ತಾ ಇದೆ. ಇದೆಲ್ಲ ಎಷ್ಟು ಚೆನ್ನಾಗಿದೆ ಔಟ್ಸೈಡ್. ಬನ್ನಿ ಒಳಗಡೆ. ಇಲ್ಲೆಲ್ಲ ಕೂತಿದ್ದಾರೆ, ಸುಮ್ಮನೆ ಕೂತ್ಕೊಳ್ಳೋಂಥದ್ದು. ಹಾಯ್, ಸೇ ಹಾಯ್. ಹಾಂ, ಗೋಯಿಂಗ್. ಇದೆಲ್ಲ ಒಳಗಡೆ ಕೂಡ ಎಷ್ಟು ಚೆನ್ನಾಗಿಟ್ಟಿರ್ತಾರೆ ನೋಡಿ. ಇದನ್ನು ನೋಡಿ, ಈ ಕಡೆ ಎಲ್ಲ ಕಡೆನೂ ಓಪನ್ ಮಾಡಿಟ್ಟಿರ್ತಾರೆ.
ಬನ್ನಿ ಹಾಗೆ ಈ ಸೈಡ್ ನೋಡಿಸ್ತೀನಿ. ಇಲ್ಲ ಏನಕ್ಕೆ ಈ ಥರ ಓಪನ್ ಮಾಡಿದ್ದಾರೆ ಅಂತಂದರೆ ಫುಲ್ ಎಲ್ಲ ಸೆಕೆ ಅಲ್ವಾ, ಎಲ್ಲ ಬಾಗಿಲು ಓಪನ್ ಮಾಡ್ಕೊಂಡು ಕೂತಿದ್ದಾರೆ. ಇದೇನು ಅಂತಂದರೆ ಸ್ಟಡಿ ರೂಮ್, ಎಲ್ಲನೂ ಕೂಡ ಕೂತ್ಕೊಂಡು ಇಲ್ಲೇ ಓದ್ತಾ ಇರ್ತಾರೆ. ಒಳಗಡೆ ಹೋಗೋಣ. ಇಲ್ಲೆಲ್ಲ ಕುತ್ಕೊತೀವಿ. ಇದನ್ನೇನಕ್ಕೆ ಹಾಕಿದ್ದಾರೆ ಮೇನ್ಲಿ ಅಂತಂದರೆ ಇದು ಓದೋದಕ್ಕಲ್ಲ, ಇವಿರೋದು ಇಲ್ಲಿದೆ ನೋಡಿ ಟಿ ವಿ, ಲಿವಿಂಗ್ ರೂಮ್ ಅಂತ ಎಲ್ಲರೂ ಬಂದು ಕುತ್ಕೊಂಡು ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಅದಕ್ಕೆ ಹಾಕಿದ್ದಾರೆ. ಇದು ಫಸ್ಟ್ ಫ್ಲೋರಲ್ಲಿ ಇರೋವಂಥದ್ದು. ಇದೇನಕ್ಕೆ ಅಂತಂದರೆ ಎಲ್ಲರೂ ಕೂಡ ಬಂದು ಕುತ್ಕೊಂಡು ಇಲ್ಲಿ ಓದ್ತಾರೆ. ಓದೋರು ಓದ್ತಾರೆ. ಓದೋ ಟೈಮಲ್ಲಿ ಯಾರು ಕೂಡ ಟಿ ವಿ ಹಾಕಿ ಡಿಸ್ಟರ್ಬ್ ಮಾಡಲ್ಲ. ಟಿ ವಿ ಹಾಕಿರೋ ಟೈಮಲ್ಲಿ ಯಾರು ಓದ್ಕೊಳೋದಕ್ಕೆ ಹೋಗಲ್ಲ. ಇವಾಗ ಏನಕ್ಕಿಲ್ಲ ಅಂದರೆ ಯಾವಾಗಲೂ ಜನರು ಇರ್ತಾಯಿದ್ರು ಸ್ಟೂಡೆಂಟ್ಸ್. ಈಗ ಏನಕ್ಕಿಲ್ಲ ಅಂತಂದರೆ ಬಿಕಾಸ್ ಎಲ್ಲರೂ ಕೂಡ ಊರಿಗೆ ಹೋಗ್ತಾ ಇದ್ದಾರೆ, ರಜತ್ ಕೊಟ್ಟಿದ್ದಾರಲ್ವಾ, ಸೊ ಊರಿಗೆ ಹೋಗ್ತಾ ಇದ್ದಾರೆ. ಇದು ನೋಡಿ ಔಟ್ಸೈಡ್ ಏನು ಸಖತ್ತಾಗಿ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡಲ್ಲೂ ಎಷ್ಟು ಕ್ಲೀನಾಗಿದೆ ನೋಡಿ. ಎಲ್ಲ ಸೈಡಲ್ಲೂ ಅಷ್ಟು ಎಷ್ಟು ಕ್ಲೀನ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಇಲ್ಲಿ ಕ್ಲೀನ್ನೆಸ್ ಮಾತ್ರ ತುಂಬ ಚೆನ್ನಾಗಿದೆ. ಇಂಡಿಯಾ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವ್ರು ಗೊತ್ತಾ, ನಮ್ಮ ಹಾಸ್ಟೆಲ್ನೆಲ್ಲ ಕ್ಲೀನ್ ಮಾಡ್ತಾರೆ ಮತ್ತು ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಏನೇ ಓಕೆಮ್ಮ, ನಾವೆಲ್ಲ ಮಾಮ ಅಂತ ಕೊಡ್ತೀವಿ. ಬಾಯ್. ಇದು ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿದ್ದೀನಿ. ಇದು ಬಾಯ್ಸ್ ಫ್ಲೋರ್. ಮತ್ತು ಬಾಯ್ಸ್ ರೂಮ್ ಕೂಡ ತೋರಿಸ್ತೀನಿ. ಬಾಯ್ಸ್ ರೂಮ್ ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ತೋರಿಸ್ತೀನಿ. ನಮಗೆ 4th ಫ್ಲೋರಿಗೆ ಅಲೋ ಇಲ್ಲ ಬಾಯ್ಸ್ ಫ್ಲೋರಿಗೆ, ಸೊ ನಾವು ಹೋಗೋದಕ್ಕಾಗೋದಿಲ್ಲ. ಅದರಲ್ಲೂ 4th ಫ್ಲೋರ್ ಬಾಯ್ಸ್ ರೂಮ್ ಗೊತ್ತಲ್ಲ ಯಾವ ಲೆವೆಲಿಗೆ ಡಟ್ಟಿ ಮಾಡಿರ್ತಾರೆ ಅಂತ. ಎಷ್ಟೇ ಬೈದರು, ಎಷ್ಟು ಮೀಟಿಂಗ್ ಮಾಡಿದ್ರು ಮತ್ತೆ ಮಾಡಿರ್ತಾರೆ. ಫ್ಲೋರ್ ಅಂತಂದರೆ ಕಾಮನಾಗಿ ನಾವು ಕೂಡ ಹೋಗಬೇಕು, ಬಾಯ್ಸ್ ಕೂಡ ಹೋಗಬೇಕು ಔಟ್ಸೈಡ್ ಹೋಗೋದಕ್ಕೆ. ಸೊ ಅದಕ್ಕೋಸ್ಕರ ಫಸ್ಟ್ ಫ್ಲೋರಲ್ಲಿ ಮೇ ಬಿ ಬಿಡ್ಬೋದು ಅಷ್ಟೇ. ನಮಗೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಬಾಯ್ಸ್ ಫ್ಲೋರ್ನು ಕೂಡ ತೋರಿಸುವಂಥ ಪ್ರಯತ್ನ. ಇವಾಗ ಬಾಯ್ಸ್ ರೂಮ್ ಒಳಗಡೆ ಓಪನ್ ಸ್ಟಡಿ ಮಾಡ್ತಿದ್ದಾರೆ. ಹಾಯ್ ಬ್ರೋ. Hello. ವಾಟ್ಸ್ ಯುವರ್ ನೇಮ್? My name is Rajanil Pakmude. I am from Maharashtra. Oh, he's from Maharashtra. You're studying first year? Yeah, I am in first year, first sem. First time. Okay. Hi bro. Hi. How are you? Hi. Your name? Parth Mandane. You're from? I'm from Maharashtra. You're also from Maharashtra? And ಇವ್ರು ನೋಡಿ, ಇವ್ರು ಬಂದಿರೋದು ಕರ್ನಾಟಕದಿಂದಾನೆ. ಕನ್ನಡ ಬರುತ್ತೆ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ನೀವು? ಹಾಂ ಆರಾಮಿದ್ದೀವಿ. ಓದ್ತಾ ಇದ್ದೀರಾ? ಇಲ್ಲ, ಜಸ್ಟ್ ಸುಮ್ಮನೆ ನೋಡ್ತಾ ಇದ್ದೀರಾ? ಬನ್ನಿ. ನಿಮ್ಮ ಹೆಸರು? ರಂಜಿತಾ. ಹೇಗಿದೆ ಕಾಲೇಜ್? ನೀವು ಬಂದು ಎಷ್ಟು ದಿವಸ ಆಯಿತು? ಚೆನ್ನಾಗಿದೆ. ವಾಟ್ ಐ ಸೇ, ಕಾಲೇಜ್ ಇಸ್ ಗುಡ್ ಬಟ್ ಕಾಲೇಜ್ ಇಸ್ ಗುಡ್. ಓಕೆ ಓಕೆ, ಫೈನ್, ಇಟ್ಸ್ ಫೈನ್. ಓದ್ಬೋದಾ? ಹಾಸ್ಟೆಲ್ ಹೆಂಗಿದ್ದಾರೆ? ಹಾಸ್ಟೆಲ್ ರೂಮ್ಮೇಟ್ ಎಲ್ಲ? ಅಷ್ಟೇ ಚೆನ್ನಾಗಿದೆ. ಫ್ರೆಂಡ್ಸ್ ಚೆನ್ನಾಗಿದ್ದಾರೆ. ಮೇನ್ ಫ್ರೆಂಡ್ಸ್ ಚೆನ್ನಾಗಿರ್ಬೇಕು ಸರ್, ಅಷ್ಟೇ. ಅದು ನಿಜ. ಓಕೆ ಅಣ್ಣ, ಥ್ಯಾಂಕ್ ಯು. ಎಲ್ಲ ಸ್ಲಿಪ್ಪರ್ ಹೆಂಗೆ ಜೋಡಿಸಿದ್ದಾರೆ. ನನ್ನ ಪ್ರಕಾರ ಬಾಯ್ಸ್ ರೂಮ್ ಇದು ಒಂದೇ ಅನಿಸುತ್ತೆ ಕ್ಲೀನಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಫಸ್ಟ್ ಫ್ಲೋರಲ್ಲಿರುವಂಥ ವಾಷಿಂಗ್ ಮಿಷಿನ್ನು, ಡಬ್ಸ್ ನೋಡಿ, ಇದೆಲ್ಲ ಬಟ್ಟೆಗಳು ಒಣಗೋಕ್ಕೆ ಅಲ್ಲಿ ವಾಷಿಂಗ್ ಮಿಷಿನ್ ಇದೆ. ಮತ್ತು ಈ ಥರ ಹೋಗೋದು. ತೋರಿಸಿದ್ದೇನು ಅಂತಂದರೆ ಆ್ಯಕ್ಚುಲಿ ಹುಡುಗರ ರೂಮಲ್ಲಿ ಗರ್ಲ್ಸ್ ಎಲ್ಲ ಎಂಟ್ರಿ ಇಲ್ಲ. ಅದು ಕಿಚನ್ ಒಳಗಡೆ ಹೋಗೋಣ. ಇದು ಏನು ಅಂತಂದರೆ ಫಸ್ಟ್ ಫ್ಲೋರ್ ಕಿಚನ್ ನೋಡಿ, ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇವರೆಲ್ಲ ಇಲ್ಲೇ ಇರುವಂಥ ವರ್ಕರ್ಸ್. ಇದರಲ್ಲಿ ನಾವು ಕೂಡ ಮಾಡ್ಬೋದು. ಹಾಯ್ ಮಮ್ಮ. ಹಾಯ್ ಮಮ್ಮ. ಹಾಯ್ ಮಮ್ಮ. ಹಾಯ್. ಹೆಲೋ. ಇದು ಕಾಮನ್ ಅಂದರೆ ನಮಗೆ ಬಾಯ್ಸು ಗರ್ಲ್ಸ್ ಮಾಡೋಂಗಿಲ್ವಲ್ಲ. ಬಟ್ ಇದು ಫಸ್ಟ್ ಫ್ಲೋರ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಕೂಡ ಇಲ್ಲೇ ಮಾಡೋದು. ನಮ್ಮ ಫ್ಲೋರ್ಗಳಲ್ಲಿ ಕೂಡ ಫಸ್ಟ್ ಫ್ಲೋರ್. ಇಲ್ಲಿ ಏನು ಅಂತಂದರೆ ಸುಮ್ಮನೆ ಹಾಸ್ಟೆಲ್ ಥಿಂಗ್ಸ್ನೆಲ್ಲ ಮಡಗ್ತಾರೆ, ಲೈಕ್ ಬೆಡ್ಶೀಟ್ಸು ಅವೆಲ್ಲ ಮಡಗ್ತಾರೆ. ಇದೇನು ಅಷ್ಟು ಕ್ಲೀನ್ ಮಾಡಿಲ್ಲ. ಇದೆಲ್ಲ ಒಂದೊಂದು ಫ್ಲೋರಲ್ಲೂ ಕೂಡ ಎಲ್ಲ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. ಡಸ್ಟ್ಬಿನ ತೊಗೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಬಟ್ ನಮ್ಮದು ಆ್ಯಕ್ಚುಲಿ 3rd ಫ್ಲೋರ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಲ್ವಾ. ಇದೇನು ಅಂತಂದರೆ ಸೆಕೆಂಡ್ ಫ್ಲೋರು. ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ಗಲೀಜಾಗಿರುತ್ತೆ, ಹಂಗೆ ಹಿಂದೆ ಕ್ಲೀನ್ ಮಾಡಿಬಿಡ್ತಾರೆ. ಇದು ಸೆಕೆಂಡ್ ಫ್ಲೋರಿಂದ ವಿಂಡೋ. ಇದು ಸೆಕೆಂಡ್ ಫ್ಲೋರಿಂದ ವ್ಯೂ. ಸೈಡ್ ಡೋರ್ ಕೂಡ ಇದೆ ಇಲ್ಲೇ ಡೌನಲ್ಲಿ. ಇದು ಡಸ್ಟ್ಬಿನ್. ಫ್ರಿಜ್ ಕೂಡ ಇರುತ್ತೆ, ಪ್ರತಿಯೊಂದು ಫ್ಲೋರ್ಗೂ ಫ್ರಿಜ್ ಇರುತ್ತೆ. ಎಲ್ಲ ಥಿಂಗ್ಸ್ ಅಂತೂ ಮಡಗಿಬಿಟ್ಟಿರ್ತಾರೆ, ನನಗೆ ಗೊತ್ತು. ಫ್ಲೋರಿಗೆ ಪೂರ್ತಿ ಕಾಮನ್ ಫ್ರಿಜ್. ಈಗ 3rd ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಇದು ನೋಡಿ ಸೆಕೆಂಡ್ ಫ್ಲೋರು. ನಮಗೆ ಇವಾಗ ಸೆಕೆಂಡ್ ಫ್ಲೋರ್ ಬೇಡ, ಬನ್ನಿ. ಅದೊಂದು ಬಾಯ್ಸ್ ಫ್ಲೋರ್ ಅಲ್ಲಿರೋದು. 4th ಫ್ಲೋರು ಬಾಯ್ಸ್ ಫ್ಲೋರ್. ಆ ಫ್ಲೋರಿಗೆ ನಮ್ಗೆ ಅಲೋ ಇಲ್ಲ, ಸೊ ಅದಕ್ಕೋಸ್ಕರ ಬಾಯ್ಸ್ ಫ್ಲೋರ್ ಕೆಳಗಡೆ ಇರೋದನ್ನು ತೋರಿಸಿದ್ದು. ಇದೇ ನಮ್ಮ 3rd ಫ್ಲೋರ್. ಹೇಗಿದೆ ನಮ್ಮ 3rd ಫ್ಲೋರಿಂದ ವ್ಯೂ? ಅದು ನೋಡಿ ನ್ಯೂ ಕಾಲೇಜ್ ಅಲ್ಲಿ ಮಾಡ್ತಾ ಇರೋದು. ಇದು ನ್ಯಾಚುರಲ್ ಗಾಳಿ ಏನು ಸಖತ್ತಾಗಿ ಬರ್ತಾಯಿದೆ ನೋಡಿ. ಫ್ರೆಶ್ ಏರ್ ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಬಿಕಾಸ್ ಮರ ಗಿಡಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮನೆಗಳು 3rd ಫ್ಲೋರಿಂದ ಏನು ಸಖತ್ತಾಗಿ ನೋಡಿ. ಇವರೆಲ್ಲ ಇಲ್ಲಿ ವರ್ಕ್ ಮಾಡ್ತಾರಲ್ವಾ, ಅವ್ರ ಮಕ್ಕಳು ಇವಾಗೆಲ್ಲ ರಜಾ ಇದೆಯಲ್ವಾ, ಎಲ್ಲರೂ ಕೂಡ ಹೊರಟೋಗಿದ್ದಾರಲ್ವಾ, ಅವ್ರಿಗೆ ಅವರೇ ಬಂದು ಆಟಾಡ್ತಿದ್ದಾರೆ. ಅವನೊಬ್ಬರು
ಇದು ಒಂದು ಕಾಮನ್ ರೂಮು. ನಮ್ಗೆ ಏನೇ ಬೇಕು ಅಂದರೆ ಇದರಲ್ಲಿ ಇರುತ್ತೆ. ಲೈಕ್ ಹಾಸ್ಟೆಲ್ ಎಮರ್ಜೆನ್ಸಿ ಥಿಂಗ್ಸ್ ಏನೇ ಬೇಕು ಅಂದರೆ ಇದರಲ್ಲಿ ಇರುತ್ತೆ. ಇದು ಓಪನ್ ಆಗಿರಲ್ಲ, ವಾರ್ಡನ್ ಇದ್ದಾಗ ಮಾತ್ರ ಓಪನ್ ಆಗಿರುತ್ತೆ. ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ಇಷ್ಟೇ ಗಾಳಿ ಬಂದರೂ ಕೂಡ ಬಟ್ ಸಮ್ಮರ್ ಅನ್ನೋದು ಇದ್ದೇ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಎಲ್ಲ ಓಪನ್ ಮಾಡ್ಕೊಂಬಿಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ಫ್ಯಾನ್ ಅಂದರೆ ನಾವೇ ತೊಗೊಬೇಕು. ಇಲ್ಲೇ ಓನಾಗಿ ಯಾವುದೇ ರೀತಿ ಫ್ಯಾನ್ಸ್ ಇಲ್ಲ. ಬಿಕಾಸ್ ಇಲ್ಲಿ ಕೋಲ್ಡ್ ಕಂಟ್ರಿ ಅಲ್ವಾ, ಇದು ತುಂಬ ಕೋಲ್ಡ್ ಇರುತ್ತೆ ಸ್ನೋ ಎಲ್ಲ ಬೀಳೋವಾಗ. ಅದಕ್ಕೋಸ್ಕರ ಅವರು ಹೀಟರ್ ಇಕ್ಕಿರ್ತಾರೆ ಬಿಸಿ ಆಗೋದು. ಯಾವುದೇ ರೀತಿ ಕೋಲ್ಡ್ ಆಗೋವಂಥದ್ದು ಏನು ಕೂಡ ಇಟ್ಟಿಲ್ಲ. ಸೊ ಅದಕ್ಕೆ ನಾವೆಲ್ಲ ಡೋರ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅವಾಗ ಒಂಥರ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಆದರೆ ಇವಾಗ ತಂಪಾಗಿ ಚೆನ್ನಾಗೇ ಇರುತ್ತೆ ಎಷ್ಟೇ ಬಿಸಿಲಿದ್ರು ಕೂಡ, ಬಿಕಾಸ್ ಮರ ಗಿಡಗಳು ತುಂಬ ಇದ್ದಾವೆ ಇಲ್ಲಿ. 3rd ಫ್ಲೋರ್ ನೋಡಿ, ಇಲ್ಲೂ ಕೂಡ ಇವಾಗೆಲ್ಲ ಕ್ಲೀನ್ ಮಾಡಿ ಹೊಸದಾಗಿ ಇಟ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ನೀರು ಬರುವಂಥದ್ದು ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ ನೋಡಿ. ಇಲ್ಲೆಲ್ಲ ಏನು ಅಂತಂದರೆ ನಾವು ಅಲ್ಲಿ ವಾಶ್ ಮಾಡುವಂಥದ್ದು ಥಿಂಗ್ಸ್ನ ಇಲ್ಲಿಡೋದು ನೋಡಿ. ಇದೆಲ್ಲನೂ ಕೂಡ ನಮಗೇನೇ ಬೇಕು ಅಂದ್ರೆ ಅಡುಗೆಯಲ್ಲಿ ಮಾಡ್ಕೊಬೋದು. ಸೊ ಇದು 3rd ಫ್ಲೋರಿಂದ ವ್ಯೂ. ನೀವು ವ್ಯೂ ನೋಡೋದ್ರಲ್ಲೇ ಖುಷಿಯಾಗಿ ಹೋಗ್ತೀರಾ. ಎಲ್ಲ ಕಡೆ ತುಂಬ ನೇಚರ್ ಕಾಣಿಸುತ್ತೆ ಇಲ್ಲಿ. ನನಗೆ ಅದೇ ತುಂಬ ಇಷ್ಟ ಆಗಿದೆ ಈ ಕಂಟ್ರಿಯಲ್ಲಿ. ನಿಜ ನನಗೆ ಈ ಕಂಟ್ರಿಯಲ್ಲಿ ಬೇಗ ಹೊಂದ್ಕೊಳೋಕೆ ರೀಸನ್ನೇ ನೇಚರು ನೋಡಿ. ಇಲ್ಲೆಲ್ಲ ಕಡೆ ಕೂಡ ಈ ಥರ ಇಟ್ಟಿರ್ತಾರೆ. ಬಿಕಾಸ್ ಇದು ಲೈಕ್ ವಿಂಟರ್ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇಲ್ಲಿ ನೋಡಿ ಥಿಂಗ್ಸ್ ಯಾವ ಲೆವೆಲಿಗೆ ಇಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದೇ ಇದರಲ್ಲಿ ಇಟ್ಬಿಟ್ಟಿರ್ತಾರೆ. ಇದು 3rd ಫ್ಲೋರಿನ ಫ್ರಿಜ್. ಇಲ್ಲಿ ಏನಕ್ಕೆ ಈ ಥರ ಇಟ್ಟಿದ್ದಾರೆ ಅಂದರೆ ಒಬ್ಬರು ಇದೆಲ್ಲ ಮಾಡ್ತಿದ್ದಾರೆ ನೋಡಿ. ಇವೆಲ್ಲನೂ ಕೂಡ ಪ್ರತಿಯೊಂದೂ ನಮಗೆ ಏನು ಬೇಕೋ ಅದನ್ನು ಥಿಂಗ್ಸ್ನ ನಾವು ಇಲ್ಲಿ ಇಟ್ಕೊಬೋದು. ಇದು ಕೆಳಗಡೆನೂ ಕೂಡ ಇದೆ. ನಿಮಗೆ ಅಡುಗೆ ಮಾಡ್ಕೊಂಡು ಹೋಗಬೇಕು ಅಂದರೆ ಇಟ್ಕೊಬೋದು. ನೀನು ಡೈಲಿ ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಬೋದು. ಮೆಸ್ಸಲ್ಲೂ ಕೊಡ್ತಾರೆ, ನಿಮ್ಮ ಇಷ್ಟ. ಇಷ್ಟೊತ್ತಿನ ನಾನು ಏನೇನು ಕಾಮನ್ ಇದೆ ಥಿಂಗ್ಸ್ ಅದನ್ನು ತೋರಿಸ್ದೆ. ಈಗ ಪರ್ಸ್ನಲಾಗಿ ಹೋಗ್ತೀನಿ, ರೂಮ್ಗಳಿಗೆ ಹೋಗ್ತೀನಿ. ಲೈಕ್ ಫಸ್ಟು ಬಾಯ್ಸ್ ರೂಮ್ ತೋರಿಸ್ದೆ, ಇವಾಗ ಗರ್ಲ್ಸ್ ರೂಮ್. ಇಲ್ಲಿ ನೋಡಿ, ಇದು 315 ನಂಬರ್ ಅಂದರೆ 3rd ಫ್ಲೋರ್ 15th ರೂಮ್. ಬನ್ನಿ ಒಳಗಡೆ ಹೋಗೋಣ. 315th ರೂಮ್. ಈ ರೂಮಲ್ಲಿ ನೋಡಿ ಇವರು ಈ ಥರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಥಿಂಗ್ಸ್ ಇವ್ರು ಜೋಡಿಸ್ಕೊಳೋದು. ಈ ರೂಮಲ್ಲಿ 4 ಮೆಂಬರ್ಸ್ ಇದೆ. 4 ಕಬೋರ್ಡ್ಸ್ ಕೂಡ ಇದ್ದಾವೆ. ಎಲ್ಲರೂ ಕೂಡ ಊರುಗೊಳ್ಟೋಗ್ಬಿಟ್ಟಿದ್ದಾರೆ, ಒಬ್ಬಳು ಮಾತ್ರ ಇದ್ದಾಳೆ. ಎಲ್ಲ ಕೂಡ ಇಂಡಿಯಾಗೆ ಹೋಗಿದ್ದಾರೆ. ಹಾಯ್ ರೋನಿಬಾ. ಇಟ್ಸ್ ರೋನಿಬಾ. ಶೀಸ್ ಫ್ರಮ್ ಮಣಿಪುರ್. I'm from Manipur. ಹೌ ಆರ್ ಯು? Yeah, I'm good. ಹೌ ಇಸ್ ಯುವರ್ ಕಾಲೇಜ್ ಹಾಸ್ಟೆಲ್? It's super ಹೌ ಇಸ್ ಯುವರ್ ಫ್ರೆಂಡ್ಸ್? comfortable. ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್? It's Randita. ಐ ನೋ ದಿ ಆನ್ಸರ್, ದಟ್ಸ್ ವೈ ಐ ಆಸ್ಕ್. ಆಲ್ವೇಸ್ ಓದೋದ್ರಲ್ಲೇ ಇರ್ತಾಳೆ. ನಮಗೆ ನಿಜ ರಜಾ ಮುಗ್ದಿದೆ, ಎಲ್ಲರೂ ಕೂಡ ಬುಕ್ಸ್ ಎತ್ತಿಕ್ಕೆ ಆರಾಮಾಗಿದ್ದರೆ, ಇವಳು ನೋಡಿದ್ರೆ ಮತ್ತೆ ಬುಕ್ಸ್ ಇಟ್ಕೊಂಡು ಅನಾಟಮಿ ಓದ್ತಾ ಇದ್ದಾಳೆ. ನಾವು ಅನಾಟಮಿ ಎಕ್ಸಾಮ್ ಮುಗಿದ ತಕ್ಷಣ ಬುಕ್ಸ್ ಎಲ್ಲಿಟ್ವಿ ಅನ್ನೋದೇ ಗೊತ್ತಿಲ್ಲ. ಓಕೆ ರೋನಿಬಾ, ಬಾಯ್. Support. Like. ಬಾಯ್. ಇದು ಏನಂತಂದರೆ 1st ಫ್ಲೋರಿಂದ 3rd ಫ್ಲೋರ್ ತಕ್ಕನೂ ಕೂಡ ಹಿಂಗಿರುತ್ತೆ. ಲೈಕ್ ನಮಗೆ ಟಿ ವಿ ಬೇಕು ಅಂದರೆ ಟಿ ವಿ ನೋಡ್ಬೋದು ಇಲ್ಲಿ ಬಂದು, ಅಥವಾ ಸ್ಟಡಿ ಮಾಡ್ಬೋದು ಇಲ್ಲೂ ಕೂಡ. ಎಲ್ಲರೂ ಕೂಡ ಕಾಮನ್ 1st ಫ್ಲೋರಿಗೆ ಹೋಗೋದಕ್ಕಾಗಲ್ವಲ್ಲ, ಲಿವಿಂಗ್ ರೂಮ್ ಸ್ಟಡಿ ರೂಮ್ಗೆ. ಸೊ ಇಲ್ಲಿ ಕಾಮನಾಗಿ ಅವರ ಫ್ಲೋರಲ್ಲೂ ಕೂಡ ಇರ್ತಾರೆ. ರೂಮಲ್ಲಿ ಕೆಲವರು ಓದ್ಕೋತಾರೆ, ಅದೇ ರೀತಿ ಅಲ್ಲೂ ಕೂಡ ಓದ್ಕೋತಾರೆ. ನನ್ನ ರೂಮಿಗೆ ಹೋಗೋಣ. ನೋಡಿ ಎಲ್ಲ ಸೈಡಲ್ಲಿ ಕೂಡ ವಿಂಡೋ ಓಪನ್ ಇರ್ತದೆ. ನೋಡಿ ಇದು ನನ್ನ ರೂಮ್ 308. ನೋಡಿ ಫಸ್ಟ್ ನೇಮಲ್ಲೇ ನಾನಿದ್ದೀನಿ. ಓಪನ್ ಮಾಡೋಣ. ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ಹೇಗಿದೆ ನನ್ನ ರೂಮ್? ಓಪನ್ ಮಾಡಿದ ತಕ್ಷಣ ಇದನ್ನು ಸುಮ್ಮನೆ ನಾನೇ ಮ್ಯಾಟ್ ಹಾಕಿದ್ದೀನಿ. ಆಫ್ ಮಾಡಿದಾಗ ಹಾಗೆ ಹಾಕ್ತೀನಿ, ನೋಡ್ಕೊಬಿಡಿ ಇಲ್ಲಿಂದ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನಮ್ಮ ರೂಮ್ ನಮಗೆ ಚೆಂದನೇ ಇರುತ್ತೆ. ಬಟ್ ಆ ಲೆವೆಲಿಗೆ ಕ್ಲೀನ್ ಇಲ್ಲ ಗೊತ್ತು, ಬಿಕಾಸ್ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ನೀವು ಒಳಗಡೆ ಹೋಗೋಣ. ಒಳಗಡೆ ಹೋದಾಗ ನೋಡಿ ಇದು ಎಲ್ಲ ಸ್ಲಿಪ್ಪರ್ಸ್ ಎಲ್ಲ ಇದ್ದಾವೆ ಇಲ್ಲಿ. ಇಲ್ಲೆಲ್ಲ ಸ್ಲಿಪ್ಪರ್ಸ್ ಬಿಡೋದೇನೆ. ಆ್ಯಕ್ಚುಲಿ ಇನ್ನೂ ತುಂಬ ಇರ್ತಿದ್ವು, ಎಲ್ಲರೂ ಹೊರಟೋಗಿದ್ದಾರೆ, ನಾನು ಒಬ್ಬಳೇ ಇರೋದು ರೂಮಲ್ಲಿ. ಇದನ್ನು ನಾವು ಡಸ್ಟ್ಬಿನ್ ಥರ ಕಟ್ ಮಾಡಿ ಹಾಕ್ಕೊತೀವಿ. ಬನ್ನಿ, ಇದು ಸ್ವಿಚ್ ಬೋರ್ಡ್. ಇಷ್ಟೇ ಫುಲ್ ಓಲ್ ರೂಮ್ಗೆ. ನೋಡಿ ಇದು ಕಬೋರ್ಡ್ಸ್ ಹೇಗಿದ್ದಾವೆ. ನಮ್ಮದು 4 ಶೇರಿಂಗು. ಸೊ ಅದಕ್ಕೇ 4 ಕಬೋರ್ಡ್ಸ್, 4 ಚೇರ್ಸ್ ಎಲ್ಲ 4 ಮೆಂಬರ್ಸಿಗೆ ತಕ್ಕನಾಗ ಎಷ್ಟು ಬೇಕೋ ಅಷ್ಟಿದೆ. ಇದು ಆ್ಯಕ್ಚುಲಿ ನನ್ನ ಕಬೋರ್ಡ್. ತುಂಬ ನೀಟಾಗಿ ಜೋಡಿಸಿದ್ದೆ, ಬಟ್ ಈಗೆಲ್ಲ ತೆಗೆದುಬಿಟ್ಟಿದ್ದೀನಿ. ಬಿಕಾಸ್ ಎಲ್ಲ ಪ್ಯಾಕ್ ಮಾಡಿಕ್ಕಿದ್ದೀನಿ. ನಾನು 2 ಡೇಸಲ್ಲಿ ಇಂಡಿಯಾಗೆ ಹೋಗ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಅಷ್ಟೇ. ಇಷ್ಟೇ ನಮ್ಮ ಕಬೋರ್ಡ್. ಇದರಲ್ಲೆಲ್ಲ ಜೋಡಿಸ್ಕೋಬೇಕು. ಇದು ನೋಡಿ ಎಲ್ಲ ಕಡೆ ಏನು ಅಂತಂದರೆ ಪ್ರತಿಯೊಂದು ಕಡೆಯೂ ಕೂಡ ಹಿಂಗೆ ಹಾಕಿರ್ತಾರೆ. ಇಲ್ಲಿ ಒಂದು ಮನೇಲಾಗಿರ್ಬೋದು ಅಥವಾ ಹಾಸ್ಟೆಲಲ್ಲಿ ನೀನು ಯಾವ ಸೈಡಲ್ಲಿ ನೋಡಿದ್ರೂ ಕೂಡ ಹಿಂಗೆ ಇರುತ್ತೆ. ಇದು ಅವರು ನಮ್ಮ ಥರ ನಾರ್ಮಲಾಗಿ ಕೊಡೋದಿಲ್ಲ. ಲೈಕ್ 3 ಕೊಡೋದು. ನಾವು ಯಾವತ್ತೂ ಇದರಲ್ಲಿ ಅಡಾಪ್ಟ್ ಇಟ್ಕೊಂಡೇ ನಾವು ಹಾಕ್ಕೊಬೇಕು. ಅದನ್ನು ಬಿಟ್ಟರೆ ಯಾವುದೇ ರೀತಿ ಚೆನ್ನಾಗಿ ಅವ್ರು ಕೊಡೋದಿಲ್ಲ. ಇದನ್ನೆಲ್ಲ ಈ ಥರ ಅಡಾಪ್ಟರ್ನ ಅಲ್ಲಿ ಹಾಕಿದ್ರೆ ಸರಿಯಾಗುತ್ತೆ. ನಾನು ಏನಕ್ಕೆ ಒಂದು ಎಕ್ಸ್ಟೆಂಡರ್ ತೊಗೊಬಿಟ್ರೆ ನೋಡಿ ಅಲ್ಲಿಂದ ಇಲ್ಲಿ ತನಕ ಯಾವ್ದು ಬೇಕಾದ್ರೂ ಹಾಕೋಬೋದು. ಅದೇ ಅಡಾಪ್ಟರ್ ಆದರೆ ಈ ಕಡೆ ಲ್ಯಾಪ್ಟಾಪ್ ಹಾಕೋಣ ಅಥವಾ ಚಾರ್ಜ್ ಮಾಡೋಣ, ಈ ಥರ ಆಗಿಬಿಡುತ್ತೆ. ಡೋರಲ್ಲಿ ಏನು ವಿಶೇಷ ಅಂತಂದರೆ ಯಾವುದೇ ಫ್ಲೋರ್ ನೀವು ಯಾವುದೇ ಮನೆಗೆ ಹೋಗಿ ಒಂದೇ ಒಂದು ಡೋರ್ ಕೂಡ ಈ ಥರ ಇವಾಗ ನಾವು ಲಾಕ್ ಹಾಕ್ತೀವಿ. ಇಲ್ಲಿಂದ ಇನ್ಸೈಡು ಒಳಗಡೆಗೆ ಯಾವುದೇ ರೀತಿ ಬರೋದಿಲ್ಲ.
ಇದು ನಾವು ಓಪನ್ ಮಾಡಿದ್ರೆ ಅದು ಔಟ್ಸೈಡೇ ಹೋಗೋದು. ನಮ್ಮ ಇನ್ನಿತರ ಯಾವುದೇ ಇದು ಕೂಡ ಇನ್ಸೈಡಿಗೆ ಬರೋದಿಲ್ಲ, ಎಲ್ಲನೂ ಕೂಡ ಔಟ್ಸೈಡ್ಗೆ ಹೋಗ್ತವೆ. ನಮಗೆ ಇವಾಗ ಮನೆ ಬಾಗಿಲು ಏನೇ ಇದ್ರೂ ಕೂಡ ಸ್ವಲ್ಪ ಒಳಗಡೆ ಬರೋಂಗೆ ಹಾಕ್ಕೊತೀವಿ ನಾವು, ಬಟ್ ಅದು ಇವರೆಲ್ಲನೂ ಕೂಡ ಔಟ್ಸೈಡ್ ಹಾಕಿರ್ತಾರೆ. ಸ್ಟಡಿ ಟೇಬಲ್, ನಾನು ಆ್ಯಕ್ಚುಲಿ ಫಿಲಮ್ ನೋಡ್ತಾ ಇದ್ದೆ, ಲ್ಯಾಪ್ಟಾಪಲ್ಲೇ ಬಿಟ್ಬಿಟ್ಟಿದ್ದೀನಿ. ಒಬ್ಬಳಿಗೆ ತುಂಬ ಅಂದರೆ ತುಂಬ ಬೋರ್ ಆಗ್ತಿದೆ ರೂಮಲ್ಲಿ ಇದ್ದು ಏನು ಮಾಡೋದು. ಆ್ಯಕ್ಚುಲಿ ಇನ್ನೂ ದೇವ್ರ ಫೋಟೋ ತುಂಬ ಇದ್ವು, ಅವರೆಲ್ಲ ಊರಿಗೆ ಹೋದ್ರಲ್ಲ, ಸೊ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ದೇವ್ರ ಸಾಯಿಬಾಬಾ ನನ್ನ ಫ್ರೆಂಡ್ ಬರೋವಾಗ ಗಿಫ್ಟ್ ಕೊಟ್ಟಿದ್ದ, ಸೊ ಅದನ್ನು ತಂದು ದೇವ್ರನ್ನ ಅದನ್ನೇ ಪೂಜೆ ಮಾಡ್ತಾ ಇರ್ತೀನಿ. ಈಗ ಅದೇ ಒಂದು ದೇವರಿದ್ರೆ ಖುಷಿ. ಇವಾಗ ಎಲ್ಲರೂ ಕೂಡ ಊರಿಗೆ ಹೋಗಿದ್ದಾರಲ್ವ, ಇದೊಬ್ರದ್ದು ಅದೊಬ್ರದ್ದು. ಆ್ಯಕ್ಚುಲಿ ನಮ್ಮ ರೂಮ್ 4 ಶೇರಿಂಗ್ ಆದರೂ ನಾವು ಇದ್ದಿದ್ದು 3 ಮೆಂಬರ್ಸ್ ಅಷ್ಟೇ. ನಮ್ಮ 3 ಕಬೋರ್ಡ್ಸ್ ಮಾತ್ರ ಯೂಸ್ ಆಗ್ತಿದ್ವು. ಸೊ ಅದಕ್ಕೆ ಇದೊಂದು ಫುಲ್ಲು ಎಲ್ಲ ಗಾಡ್ ಥಿಂಗ್ಸ್ ಏನೇನು ದೇವ್ರ ಥಿಂಗ್ಸ್ ಬೇಕೋ ಅದನ್ನೆಲ್ಲ ಇಕ್ಕಿ ಅದನ್ನೇ ನೋಡ್ಕೋತಿದ್ವಿ, ದೇವರಿಗೆ ಪೂಜೆ ಮಾಡ್ಕೊಂಡು ಇರ್ತಿದ್ವಿ. ಅದು ನನ್ನ ಥಿಂಗ್ಸ್ ಇನ್ನೂ 2 ಡೇಸ್ ಇರ್ತೀನಲ್ವ, ಇಂಪಾರ್ಟೆಂಟ್ ಥಿಂಗ್ಸ್ ಏನೇನು ಬೇಕೋ ಅದನ್ನೆಲ್ಲ ಅಲ್ಲೇ ಮಡಗಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಕಾರ್ಟು. ಇಲ್ಲಿ ಮೇಲೆ ಒಬ್ಬರು ಕೂಡ ಯಾರು ಕೂಡ ಇರಲಿಲ್ಲ, ನಾವೇ ಸುಮ್ಮನೆ ಏನಾದರೂ ಥಿಂಗ್ಸ್ ಬೇಕಂದರೆ ಇಟ್ಕೊತಾ ಇದ್ವಿ. ಇಲ್ಲೂ ಇಬ್ಬರು ಇದ್ದರು, ಬಟ್ ಅವ್ರು ಹೊರಟೋಗಿದ್ದಾರೆ. ಸೊ ನಾನೇ ಯೂಸ್ ಮಾಡ್ಕೊತಿದ್ದೀನಿ, ನಂದೇ ಬ್ಯಾಗು. ಮತ್ತು ಇದು ವಿಂಡೋ. ಬನ್ನಿ ಇಲ್ಲಿಂದ ಏನು ಸಖತ್ತಾಗಿ ಕಾಣಿಸುತ್ತೆ ನಮ್ಮ ರೂಮಿಂದ ಹಾಸ್ಟೆಲ್ಗೆ. ಇದೆ ನಮ್ಮ ರೂಮ್. ಇಲ್ಲಿ ನಮ್ಗೆ ಏನೇನು ಬೇಕೋ ಸುಮ್ಮನೆ ಸಿಂಪಲ್ ಥಿಂಗ್ಸ್ನ ಇಟ್ಕೊತೀವಿ. ಲೈಕ್ ಎಲ್ಲ ಬಕೆಟ್ ಅದು ಇದು ಇಟ್ಕೊತಿದ್ವಿ. ಈಗ ನಾನು ಇಂಡಿಯಾಗೆ ಹೋಗ್ತಾಯಿದ್ದೀನಿ, ಸೊ ಪ್ಯಾಕ್ ಎಲ್ಲ ಮಾಡ್ತಿದ್ದೀನಲ್ವ, ನಂದು ಒಬ್ಬಳದೇ ಇದೆ. ಎಲ್ಲರೂ ಕೂಡ ಹೊರಟೋಗಿದ್ದಾರೆ. ನನ್ನ ಫ್ಲೈಟ್ ಟಿಕೆಟ್ ಲೇಟ್ ಆಗಿದ್ದರಿಂದ ನಾನು ಇಲ್ಲಿದ್ದೀನಿ. 3rd ಫ್ಲೋರಲ್ಲಿ ಕ್ಲಾತ್ಸ್ ವಾಶ್ ಮಾಡೋದು ಆ್ಯಂಡ್ ವಾಷಿಂಗ್ ಮಿಷಿನ್. ಇದು ಎಲ್ಲರೂ ಕೂಡ ಫೇಸ್ ವಾಶ್ ಮಾಡ್ಕೊಳಕ್ಕೆ ಇಲ್ಲಿಗೆ ಬರೋದು ಕೂಡ ಕಾಮನ್ ವಾಶ್ರೂಮ್. ಅದು ರೂಮಲ್ಲಿ ಸಪ್ರೇಟ್ ಅಂತ ಇಲ್ಲ. ಈ ಥರ ಲೈಕ್ ಕೆಳಗಡೆ ಡೌನಲ್ಲಿ ಗರ್ಲ್ಸ್ಗೆ ಅಂತಲೇ ಇಂಡಿಯನ್ ವಾಶ್ರೂಮ್ ಕೂಡ ಇಲ್ಲಿ ತನಕ ಸೇಮ್ ಎಲ್ಲ ಫ್ಲೋರು ಕೂಡ ಇದೇ ರೀತಿ ಸೇಮೇ ಇಟ್ಟಿರ್ತಾರೆ. ರೂಮ್ ನೋಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದರೆ ಬನ್ನಿ, ಇನ್ನೊಬ್ಳು ನನ್ನ ಫ್ರೆಂಡ್ ಇದ್ದಾಳೆ, ಅವ್ಳ ರೂಮಲ್ಲಿ ಕೂಡ ತೋರಿಸ್ತೀನಿ. ಅವ್ಳ ರೂಮ್ ಆಗಿ 2nd ಫ್ಲೋರಲ್ಲಿ ಕೂಡ ತೋರಿಸ್ತೀನಿ ನನ್ನ ಫ್ರೆಂಡ್ ರೂಮ್ಸ್ನ. 206 ನೋಡಿ, ಇದು ನನ್ನ ಸೀನಿಯರ್ ರೂಮ್, ಅಕ್ಕ ರೂಮ್, 3rd ಇಯರ್. ಅವರು ಇಷ್ಟು ನೀಟಾಗಿ ಮಾಡಿದ್ದಾರೆ. ದೊಡ್ಡ ರೂಮು, ಎಲ್ಲ ಬೊಂಬೆಗಳನ್ನ ಇಟ್ಬಿಟ್ಟಿದ್ದಾರೆ. ನಾವು ಸ್ಲಿಪ್ಪರ್ನ ಔಟ್ ಸೈಡೇ ಬಿಡಬೇಕು. ಆ್ಯಕ್ಚುಲಿ ಅಕ್ಕ ಊರಿಗೆ ಹೋಗ್ತಾ ಇಲ್ಲ, ಸೊ ಅದಕ್ಕೆ ಅವ್ರ ಥಿಂಗ್ಸ್ ಎಲ್ಲ ಹಿಂಗೆ ಇದೆ. ಇದೆಲ್ಲ ಲೈಕ್ ಹೋಗಿದಾರಲ್ವ, ಅವ್ರ ಥಿಂಗ್ಸ್ನ ಈ ರೀತಿ ಇಟ್ಬಿಟ್ಟು ಹೋಗಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು. ಅಂದರೆ ತುಂಬ ಕ್ಲೀನ್ ಇತ್ತು, ಸಖತ್ ಕ್ಲೀನ್ ಮಾಡಿದರು. ಕ್ಲೀನಾಗಿ ಎಷ್ಟು ನೀಟಾಗಿ ಮಾಡಿದ್ರು. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾಗ ಈಗೆಲ್ಲ ಹೋಗಿದ್ದಾರೆ ಅಲ್ವಾ, ಸೊ ಅದನ್ನೆಲ್ಲ ಥಿಂಗ್ಸ್ನೆಲ್ಲ ಎತ್ಕೊಂಡು ಹೋಗಿದ್ದಾರಲ್ವ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ಬಟ್ ತುಂಬ ಚೆನ್ನಾಗಿತ್ತು ಪ್ರಾಬಬಲಿ. ಇದು ಅಕ್ಕದು, ಬಟ್ ಅವ್ರ ಅಕ್ಕ ಇಲ್ಲೇ ಇದ್ದಾರೆ, ಅವರೊಬ್ರದ್ದು ಮಾತ್ರ ಹಂಗೆ ಇದೆ. ಬನ್ನಿ ಸಾಕು, ನಿಮಗೆ 3 ರೂಮ್ಸ್ ತೋರಿಸಿದ್ದೀನಿ, ಸಾಕು ಅಂತ ಅಂದ್ಕೊತೀನಿ. ಇದು 2nd ಫ್ಲೋರ್. ಥಾಟ್ ನೋಡಿ ಏನು ಸಖತ್ತಾಗಿ ನೋಡಿ. ಇದೆಲ್ಲರೂ ಕೂಡ ಲೈಕ್ ಸ್ನಾನ ಮಾಡ್ಕೊಳಕ್ಕೆ ಬರೋದು ಬಾಯ್ಸ್ಗಳದ್ದು, ಗರ್ಲ್ಸ್ದು ಇಲ್ಲಿದೆ. ಇದು ಇದು ಏನು ಇಟ್ಟಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಇದುವರೆಗೂ ಗೊತ್ತಿಲ್ಲ. ನೋಡಿ ಏನಾದರೂ ಥಿಂಗ್ಸ್ ಕೆಲವರು ಇಡ್ತಾರೆ ಸಡನ್ನಾಗಿ ಇಡಬೇಕು ಅಂತಂದರೆ ಆಮೇಲೆ ಕ್ಲೋಸ್ ಮಾಡ್ತಾರೆ. ಎಲ್ರಿಗೂ ಕೂಡ ಹ್ಯಾಕ್ ಫೀಲ್ ಆಯಿತು ನಾವು ತೋರಿಸಿದಂಥ ಇವತ್ತು ಹಾಸ್ಟೆಲ್ ಜರ್ನಿನ. ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲನೂ ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಾರಿ ಅದೆಲ್ಲರೂ ಇದಾರಲ್ಲ, ಅದಕ್ಕೆ ಬೇಜಾರಾಗ್ತದೆ. अरे यार क्या अरे फिक्स करना है यहाँ की ताकि हिले नहीं। स्मूथली से आएगा, स्मूथ रोटेट करेगा आराम से। आप कौन सा बैग रोटेट क्लैरिटी स्पीक्स राइट। ಇದೆಲ್ಲ ವಾಶ್ ಬೇಸಿನ್ ರೂಮು, ಹೇಳಿ ವಾಶ್ ಮಾಡಿ. ಎಷ್ಟು ಖುಷಿ ಪಡ್ತದೆ. ಇವರೆಲ್ಲ ಇಲ್ಲಿ ಹಾಸ್ಟೆಲಲ್ಲಿ ಕೆಲಸ ಮಾಡೋರು. ಹಂಗೆ ಸಾಯಂಕಾಲ ಇವತ್ತೆಲ್ಲ ಊರಿಗೆಲ್ಲ ಹೋಗ್ತಿದ್ದಾರೆ. ಎಷ್ಟು ಜನ ಯಾರು ಹಾಸ್ಟೆಲಲ್ಲ ಎಲ್ಲ ಆಟ ಆಡ್ತಾ ಇದೆ ಮಕ್ಕಳನ್ನ ಕರ್ಕೊಂಡು. ಈ ನಮ್ಮ ಹಾಸ್ಟೆಲಲ್ಲಿ ಎಷ್ಟು ಕ್ಯೂಟಾಗಿ ಮಾಡ್ತಾ ಇದೆ ನೋಡಿ. ಓ ಮತ್ತೆ ಇದೆ. ಅಯ್ಯೋ ವರ್ಷ ಮತ್ತೆ ಇಟ್ಬಿಟ್ಟು ಎಷ್ಟು ಕ್ಯೂ, ಅದಕ್ಕೆ ಕನ್ನಡ ಕಿತ್ಕೋಬೇಕು. ಶೋ ಕ್ಯೂಟ್ ಬೇಬಿ. ಇಲ್ಲಿ ಚೆನ್ನಾಗಿರ್ತದೆ ಮಕ್ಕಳುಗಳು. ಬಾಯ್ ಬಾಯ್ ಬಾಯ್. ಅಯ್ಯೋ ಚಿನ್ನಿ ಪಾಪ ಎಷ್ಟು ಚೆನ್ನಾಗಿ ಬರ್ತಿದೆ. ನಮ್ಮ ಹತ್ರ ಎಲ್ಲ ಸುಮ್ಮನೆ ಹತ್ರ ಎಲ್ಲ ಬಂದಿದ್ದಾರೆ. ಬಾಯ್ ಬಾಯ್. ಇಷ್ಟು ಕ್ಯೂಟಾಗಿ ಬಂದುತ್ತೆ ಹೋಗೋದು. ಇದೊಂದು ಇಟ್ಕೊಂಡು ನೋಡ್ತಾ ಇದೆ. ಹಾಯ್ ಬಾಯ್ 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 ಬಾಯ್. ಇಷ್ಟು ಕ್ಯೂಟಾಗಿದೆ ಚಿನ್ನಿ. ಬಾಯ್ ಬಾಯ್. ಅಲ್ಲಿ ನಾಚಿಕೆ ಆಗೋಯ್ತು. ಹಲೋ ಬಾಯ್ ಬಾಯ್. ಹಲೋ ಓಕೆ ಬನ್ನಿ ಹೋಗೋಣ. ನಾಚಿಕೆ ಆಗಿದೆ.